ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಒಂದು ವಿಡಿಯೋ ನೋಡಿದ್ವಿ, ಒಂದೇ ನಂಬರ್ ಪ್ಲೇಟ್ ಅಲ್ಲಿ 8 ಗಾಡಿಗಳನ್ನ ಓಡಿಸ್ತಿದ್ದಾರೆ ಅಂತ. ಸೊ ಈಗಲೂ ಹೇಳಿದಿರೋದು. ಸೊ ಅವ್ರು ಹೇಳೋದೇನಪ್ಪ ಅಂದ್ರೆ ಇಲ್ಲ ಅದು ಸುಳ್ಳು, ಅವರು ಕತೆ ಹೇಳ್ತಿದ್ದಾರೆ, ನಿಜ ಅಲ್ಲ ಅಂತಿದ್ದಾರೆ. ಎಷ್ಟು ಮಟ್ಟಿಗೆ ಸತ್ಯ? ಅಲ್ಲ, ಈಗ ಕಳ್ಳ ಯಾವತ್ತು ನಾನು ಕಳ್ತನ ಮಾಡಿದ್ದೀನಿ ಒಪ್ಕೊಂತಾನ? ಈಗ ಅದನ್ನು ತೀರ್ಮಾನ ಮಾಡಬೇಕು, ಅದು RTO ನಾನು ಎಕ್ಸ್ಪೋಸ್ ಮಾಡೋದು, ನಾನು ತೀರ್ಮಾನ ಮಾಡ್ಬೇಕಾದ್ರೆ ಯಾರು? RTO ಅವರು ಮತ್ತು ಟ್ರಾಫಿಕ್ ಅವರು. ಹೂ ಆರ್ದೆ ಕಳ್ಳ ಯಾವತ್ತೂ ಒಪ್ಕೊಳಲ್ಲ, ಅವನು ದೊಡ್ಡ ಕಳ್ಳರು ಇವರೆಲ್ಲ. ಅಲ್ಲ, ಒಂದು ಗಾಡಿ ನಂಬರ್ನ 8 ಗಾಡಿ ಹಾಕೊಂಡವ್ರೆ, ಒಂದು ಗಾಡಿ ನಂಬರ್ನ 58 ಗಾಡಿಗೆ ಹಾಕೊಂಡಿದ್ದಾರೆ. ಬೇಕಾದ್ರೆ ಅದು ಫೋಟೋ ಇದೆ ನಮ್ಮ ಹತ್ರ. ಏನಂತಂದ್ರೆ ಇವ್ರ ಬಾಯಿಗೆ ಆಲ್ರೆಡಿ ಮಣ್ಣು ಹಾಕಿದೀವಿ, ಬಾಡಿ ಮೇಲೆ ಮಣ್ಣು ಹಾಕಕ್ಕೆ ನಮ್ಗೆ ಇಷ್ಟ ಇಲ್ಲ. ಆಮೇಲೆ ಇವ್ರು ಯಾರು ಸತ್ಯ ಹೇಳಲ್ಲ. ಆಮೇಲೆ ಇವ್ರಿಗೆ ಕನ್ನಡ ಅಂತಂದ್ರೆ ಹೊಲ್ಸ್ ಪದಗಳೇ ಇವರ ಕನ್ನಡದಲ್ಲಿ ಒಳ್ಳೊಳ್ಳೆ ಪದಗಳವೆ. ಅದನ್ನ ಬಿಟ್ಟು ಕೆಟ್ಟ ಪದಗಳಿಗೆ ಇವ್ರು ರಾಜರಿದ್ದಂಗೆ. ಸೊ ಕೋತಿ ರಾಜ ಅಂತ ಕರಿಬೇಕಷ್ಟು ಇವ್ರನ್ನ. ಆಟೋ ರಾಜ ಅನ್ನೋಕ್ಕಿಂತ ಕೋತಿ ರಾಜ ಅಂತ ಕರಿಬೇಕು. ಕನ್ನಡವನ್ನ ಎಷ್ಟು ಕೆಟ್ಟದಾಗಿ ಬಳಸ್ಬೇಕೋ ಬಳಸ್ತಾ ಇದ್ದಾರೆ. ಇವ್ರ ಅಪ್ಪನ ಮನೆ ಆಸ್ತಿ. ಯಾಕಂದ್ರೆ ಕನ್ನಡದ ಕಂಪನ್ನ ಗಬ್ಬೆ ಬಿಡಿಸ್ತಾ ಇರೋದು ತಿಪ್ಪೆಗುಂಡಿ. ಇವ್ರ ಬಾಯಿ ಇದ್ದಿದ್ರೆ ಹೊಲ್ಸು ಗಾಂಡು. ಏನ್ರಿ ನೀನೇನ್ ರೌಡಿನಾ? ರೌಡಿಗೆ ರೌಡಿ ಪಟ್ಟ ಹಾಕಿ ಜೈಲ್ಗೆ ಹಾಕ್ತಾರೆ. ಪೊಲೀಸ್ ಅವ್ರಿಗೆ ಬಿಡಲ್ಲ ಬ್ರದರ್ ನಾನು. ಎಷ್ಟೋ ಜನ IPSಗಳು ಕಾಟ ತಳಿಯೋದು ಓಡೇ ಬಿಟ್ಟವ್ರೆ, ಅದೇ ಕಾಕಿ ಬಟ್ಟೆ ಹಾಕೊಂಡು. ಸ್ಟಾರ್ ಇರೋರ್ನೇ ಬಿಡಲ್ಲ. ನೀವು ಸ್ಟಾರ್ಲೆಸ್ ಏನಾಗ್ಬೋದು ನೀವೇ ಯೋಚನೆ ಮಾಡಿ. ಸರ್, ಈಗ ಅವ್ರು ಹೇಳೋದೇನಪ್ಪ ಅಂದ್ರೆ ಆಚೆ ಸುಮಾರು ಸಮಸ್ಯೆ ಇದೆ, ಆದ್ರೆ ನಮ್ಮನ್ನೇ ಯಾಕೆ ಇವರು ನಮ್ಮಿಂದ ಬಿದ್ದಿದ್ದಾರೆ, ಆಚೆ ಬೇರೆ ಸಮಸ್ಯೆಗಳಿಂದ ಯಾಕೆ ಹೋಗಲ್ಲ ಇವರು? ಇದು ಹೋಗೋಣ ಅಂತಾನೆ ಪದೇ ಕಟ್ತಾ ಇರ್ತಾರಲ್ಲ. ಅವ್ನು ಯಾರೋ ಅವ್ನಿಗೆ ಚೇತನ್ ಅಂತ ಜಗ್ಗ ಅಂತಾನೆ. ಅವ್ನು ಯಾರೋ ಮಂಗ್ಳೂರ್ ಕಡೆ ಹೋಗ್ತಲ್ಲ, ಜಗ್ಗ ಇಲ್ಲಿ ಬಂದು ಪ್ರಾಬ್ಲಮ್ ಅಲ್ಲ, ಮೀಟ್ರ್ ಹಾಕಿ ಕಾಸು ಕೊಡ್ತೀವಿ, ನೀವೇ ಬರಲ್ಲ ಮುಂಡೆವು. ಇನ್ನು ನನ್ನನ್ನು ಎಲ್ಲೆಲ್ಲ ಕರಿತವೆ ಇವು. ಆಮೇಲೆ ಈ ಸಮಸ್ಯೆ ಅಂತಂದ್ರೆ ನೀವು ಒಂದು ಸಮಸ್ಯೆನೆ. ಆಟೋದವರು ಒಂದು ಮಾಫಿಯಾ ಕ್ರಿಯೇಟ್ ಮಾಡಿಕೊಂಡು ಸಿಸ್ಟಮ್ಯಾಟಿಕ್ ವೇನ ಡೆಮಾಲಿಷ್ ಮಾಡಿ, ಡೆಸ್ಟ್ರಾಯ್ ಮಾಡಿ, ಇವ್ರದೇ ಆದಂತ ಒಂದು ಗುಂಪನ್ನ ಕಟ್ಕೊಂಡು ಅದಕ್ಕೆ ಕನ್ನಡ ಅನ್ನೋ ಧ್ವಜ ಇಟ್ಕೊಂಡು ಕನ್ನಡಿಗರು ಅಂತ ಹೇಳ್ಕೊಂಡು ಲೂಟಿ ಮಾಡಕ್ಕೆ ಒಂದು ಮೆಕ್ಯಾನಿಸಮ್ ಮಾಡ್ಕೊಂಡಿದ್ದಾರೆ. ನಾನು ಅದನ್ನು ಕ್ರ್ಯಾಕ್ ಮಾಡ್ತಾ ಇದ್ದೀನಿ. ಬೆಂಗಳೂರಿಗೆ ಬರುವಂತ ಅತಿಥಿಗಳು ಯಾರೇ ಆಗಿರ್ಬೋದು. ನಾನು ಡೆಲ್ಲಿಗೆ ಹೋಗ್ತೀನಿ, ಡೆಲ್ಲಿನಲ್ಲಿ ಯಾರು ಕೂಡ ನಾನು ಹಿಂದಿ ಮಾತಾಡಿ ಅಂತ ಆಟೋ ಡ್ರೈವರ್ ಗಲಾಟೆ ಮಾಡಲ್ಲ ನನ್ನ ಮೇಲೆ. ನಾನು ಮುಂಬೈಗೆ ಹೋಗ್ತೀನಿ, ಪೂನಾಗೆ ಹೋಗ್ತೀನಿ, ನನಗೆ ಯಾರೂ ಕೂಡ ಅಲ್ಲಿನ ಆಟೋ ಡ್ರೈವರ್ಸು ಮರಾಠಿ ಮಾತಾಡೋ ಅಂತ ನನ್ನ ಮೇಲೆ ಯಾರು ಗಲಾಟೆ ಮಾಡಲ್ಲ. ಪ್ರೀತಿ ಇದೆ. ಅವರು ನಮ್ಮ ಅಂಟಮ್ಮಂದ್ರು, ನಾವು ಅವ್ರ ಅಂಟಮ್ಮಂದ್ರು. ಅವ್ರ ಜಾಗಕ್ಕೆ ಹೋಗಿದ್ದೀವಿ, 1-2 ದಿವಸ ಇರ್ತೀವಿ, ಬಂದ್ಬಿಡ್ತೀವಿ. ಯಾರು ಕೂಡ ಮರಾಠಿ ಮಾಡು ಅಂತೇಳಿ ನನ್ಗೆ ಯಾರಿಗೂ ಹೊಡೆದಿಲ್ಲ. ಇವ್ರು ಯಾಕೆ ಫಸ್ಟ್ ಆಫ್ ಆಲ್ ಇವ್ರಿಗೆ ಕನ್ನಡ ಬರ್ತದ? ಆಟೋ ಡ್ರೈವರ್ಗೆ ಕನ್ನಡ ನೆಟ್ಟಿಗೆ ಬರ್ತದ? ಬರಂಗಿದ್ರೆ ನಮ್ಮ ಕರ್ನಾಟಕದಿಂದ ಎಷ್ಟು ರಾಷ್ಟ್ರಕವಿ ಕುಂಪ ಐತಲ್ಲ, ಎಷ್ಟು ರಾಷ್ಟ್ರ ಪ್ರಶಸ್ತಿ ಬಂದಿದೆ, ಎಷ್ಟು ಸಂಧಿಗಳಿದೆ, ವ್ಯಾಕರಣದ ಬಗ್ಗೆ ಗೊತ್ತಾ ಇವ್ರಿಗೆ? ಕನ್ನಡ ಎಲ್ಲುಡ್ತು? ಎಷ್ಟು ಜನ ಕವಿಗಳಿದ್ದಾರೆ? ಈ ಸಾಹಿತ್ಯದ ವಿಚಾರಗಳಲ್ಲಿ ಇವ್ರಿಗೆ ಏನ್ ಗೊತ್ತಿದೆ? ಏನು ಗೊತ್ತಿಲ್ಲ ಕನ್ನಡ ಬಗ್ಗೆ. ಕನ್ನಡದಲ್ಲಿ ಹೊಲಸು ಭಾಷೆಗಳನ್ನ ಬಳಸಿ ಕನ್ನಡ ಶಾಲಾ ಹಾಕೊಂಡು ರಾಜ್ಯೋತ್ಸವ ಮಾಡ್ತೀನಿ ಅಂತ ಇವ್ರು ಕಾರ್ಯಕ್ರಮ ಮಾಡ್ತಾರಲ್ಲ, ಅದು ಕೂಡ ದೊಡ್ಡ ಗೋಲ್ಮಾಲು. ಅದು ಪ್ರೀತಿಯಿಂದ ಮಾಡೋದಂತಲ್ಲ. ಇವ್ರು ಮಾಫಿಯಾ ನಾವ್ ಇದ್ದೀವಿ ಅಂತ. ಯಾಕೆ ಕನ್ನಡ ರಾಜ್ಯೋತ್ಸವ ಇವ್ರೊಬ್ಬನಿಗೆ ಬಿಟ್ಟಿದ್ದ? ನಾವು ಕನ್ನಡಿಗರಿದ್ದೀವಿ, ಹಂಗಾರೆ ನಾವು ಕನ್ನಡ ರಾಜ್ಯೋತ್ಸವ ಮಾಡಲ್ಲ ಅಂದ್ರೆ ಕನ್ನಡಿಗರಲ್ವಾ? ಇವ್ರು ಮಾಡಿಬಿಟ್ರೆ ಕನ್ನಡಿಗರ? ಆಮೇಲೆ ಅದನ್ನ ಮಾಡಿ ಈ ರೀತಿ ಲೂಟಿ ಮಾಡೋದಿದೆಯಲ್ಲ, ಯಾವ ಕನ್ನಡಿಗ ಲೂಟಿ ಮಾಡ್ತಾನೆ? ನಿಜವಾಗ್ಲೂ ನಾಚಿಕೆ ಆಗ್ಬೇಕು ಇವ್ರಿಗೆ ಕನ್ನಡಿಗ ಅಂತ ಹೇಳ್ಕೊಳಕ್ಕೆ. ನನ್ಗನ್ಸಿದ್ದು ನಿಜವಾದ ಕನ್ನಡಿಗ ದೇಶದ ಕಾನೂನನ್ನ, ರಾಜ್ಯದ ಕಾನೂನನ್ನ ಪಾಲನೆ ಮಾಡ್ತಾನೆ, ಮೀಟರ್ ಹಾಕ್ತಾನೆ, ಯೂನಿಫಾರ್ಮ್ ಹಾಕ್ತಾನೆ, ಡಾಕ್ಯುಮೆಂಟ್ಸ್ ಮಡ್ಕಂತಾನೆ. ಬೇರೆ ಯಾರೋ ಅನ್ನ ಓಡಿಸಿದ್ರೆ ಅವ್ರ ಅನ್ನ ಕಿತ್ಕೊಳಕ್ ಹೋಗಲ್ಲ, ಕ್ಯಾಬ್ ಓಡಿಸ್ತಾರಪ್ಪ, ನೀನು ಆಟೋ ಓಡಿಸೋಣ, ಅದು ಬೇಡ ಅನ್ಬಿಟ್ರೆ ಮಾಡ್ಬೇಕಾ? ಈಗ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಓಡಾಡ್ತಾರೆ. ತಾಕತ್ತಿದ್ರೆ ನಿಲ್ಸಕ್ ಹೇಳೋರ್ದು, ಆ ಹೆಲಿಕಾಪ್ಟರ್ ಓಡಾಡ್ಬಿಡಿ ಅಂತ ಹೇಳು, ಬ್ಯಾನ್ ಮಾಡಕ್ಕೆ ಹೆಲಿಕಾಪ್ಟರ್. ತಾಕತ್ತಿದ್ಯಾ? ದಮ್ಮು ತಾಕತ್ತಿದ್ಯಾ? ನೀವೇ ಉಳಿಯಲ್ಲ. ಇವಾಗ ಮಾಫಿಯಾನೇ ಉಳಿಯಲ್ಲ. ನಿಜವಾದ ಆಟೋದವ್ರು ಉಳ್ಕಂತಾರೆ, ಆಟೋ ರಾಜ್ಯಗಳು ಖಂಡಿತ ಉಳ್ಕಂತಾರೆ, ಮಾಫಿಯಾಗಳು ನಾಶ ಆಗ್ತವೆ. ಸರ್, ಈಗ ಸರ್ ಅವರು ಒಂದಷ್ಟು ಜನ ಈಗ ವಿಡಿಯೋಗಳಲ್ಲಿ ನಾವೇ ಹೇಳಿರೋದು ನೋಡಿದೀವಿ. ಅವ್ರು ಹೇಳೋದೇನಪ್ಪ ಅಂದ್ರೆ ಜನಯಿಂದನೇ ನಾವ್ ಈ ತರ ಬದಲಾಗಿರೋದು, ಜನನೇ ಅಗ್ರಿಗೇಟ್ ಕಂಪ್ನಿಗಳನ್ನ ಮನೆಯಲ್ಲೇ ಕುತ್ಕೊಂಡು ಬುಕ್ ಮಾಡೋದ್ರಿಂದನೇ ನಾವ್ ಈ ತರ ಆಗಿರೋದು, ಅದಕ್ಕೆ ನಾವು ಮೀಟರ್ ಹಾಕಲ್ಲ, ಅದಕ್ಕೆ ಈ ತರ ಆತರ ಅಂತ ಒಂದಷ್ಟು ವಿಡಿಯೋಸ್ ನಾವು ನೋಡಿದ್ವಿ. ಸೊ ಇವರು ಈಗ ಜನದ ಮೇಲೆ ತಲಾಗ್ತಿದ್ದಾರೆ, ಜನದಿಂದ ನಾವ್ ಹಿಂಗಾಗಿರೋದು. ಜನ ಯೂನಿಫಾರ್ಮ್ ಹಾಕ್ಬೇಡ ಅಂತ ಹೇಳಿದ್ರು. ಯಾವ ತರ ಬಂದು ಸ್ವತಂತ್ರ ಇದು ನಮ್ಮ ಯಾವ್ದಪ್ಪ ಫ್ರೀಡಮ್ ಪಾರ್ಕ್ ಅಲ್ಲಿ ಜನ ಬಂದು ಯಾವ ತರ ಪ್ರೊಟೆಸ್ಟ್ ಮಾಡಿದ್ರ? ಆಟೋದವರು ಯೂನಿಫಾರ್ಮ್ ಹಾಕ್ಬಾರ್ದು, ಆಟೋದವರು ಮೀಟರ್ ಹಾಕ್ಬಾರ್ದು, ಆಟೋದವರು ಸಿಗರೇಟ್ ಹೊಡಿಬೇಕು ಅಂತ ಏನೋ ಜನ ಪ್ರೊಟೆಸ್ಟ್ ಮಾಡೋರ? ಆಟೋದವರು ಬಾಯಲ್ಲಿ ಏಲ್ ಹಾಕೊಂಡು ಓಡಿಸ್ಬೇಕು ಅಂತ ಯಾವತ್ತನ ಹೇಳಿದಾರ? ಅಪಾನ್ ಪರಗ ಅದೆಲ್ಲ ಅದೆಲ್ಲ ಹಾಕ್ಬಾರ್ದು. ಸಿ ವೆನ್ ಯು ಆರ್ ವಿತ್ ದ ಪಬ್ಲಿಕ್ ಯು ನೀಡ್ ಟು ಮೇಂಟೈನ್ ಅಟ್ಲೀಸ್ಟ್ ಮಿನಿಮಮ್ ಡಿಸಿಪ್ಲಿನ್. ಅದಕ್ಕೆ ನಾನು ಮೊನ್ನೆ ಹೇಳಿದ್ದು ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಅವ್ರಿಗೆ, ಇವರೆಲ್ಲ ರೌಡಿಗಳ ತರ ಆಡ್ತಾ ಇದಾರೆ,
ಇವ್ರಿಗೆ ಆಟೋ ಓಡಿಸ್ಬೇಕು ಅಂತಂದ್ರೆ ಮಿನಿಮಮ್ ಒಂದು ಪೊಲೀಸ್ ವೆರಿಫೈಡ್ ಸರ್ಟಿಫಿಕೇಟ್ ಇಟ್ಕೊಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ ಆಟೋ ಡ್ರೈವರ್ಗಳಿಗೆ ಪೊಲೀಸ್ ವೆರಿಫಿಕೇಟ್ ಸರ್ಟಿಫಿಕೇಟ್ ಮ್ಯಾಂಡೇಟ್ ಮಾಡಬೇಕು, ಇನ್ಮೇಲಾದ್ರೂ ಮಾಡ್ಬೇಕು ಇವ್ರಿಗೆ. ಆಮೇಲೆ ಅಲ್ರಿ, ನಿಮಗೆ ಲೂಟಿ ಮಾಡಕ್ಕೆ ಕನ್ನಡದ ಹೆಸರು ಕನ್ನಡ ಮೇಲೆ ಬ್ಲೇಮ್ ಮಾಡ್ತೀರಾ. ನಿಮ್ಗೆ ಲೂಟಿ ಮಾಡಕ್ಕೆ ಕನ್ನಡದ ಫ್ಲಾಗ್ ಬೇಕು. ಈಗ ಲೂಟಿ ಮಾಡದ ಆರೋಪನ ಜನರ ಮೇಲೆ ಹಾಕರೆ ಆಪ್ ಇದೆ ರೀ, ಬುಕ್ ಮಾಡ್ತೀವಿ, ಟೆಕ್ನಾಲಜಿ ಇದೆ, ಅಷ್ಟು ಜನ ಇದ್ದಾರೆ. ನೀವು ಆಟೋಗಳು ಬೀದಿನಲ್ಲಿ ಹಾಕೊಂಡು ಆಟೋ ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಕಂಜೆಷನ್ ಆಗುತ್ತೆ ಅಂತ ಒಂದು ಬದಲಾವಣೆ, ಜಗದ ನಿಯಮ, ಬದಲಾವಣೆಗೆ ಜನ ಅನ್ಮಿಸ್ತಾರೆ. ಹಂಗನ್ಬಿಟ್ಟು ಲೂಟಿ ಮಾಡ್ಬೇಕಾ ನೀವು? ಈಗ ಅಗ್ರಿಗೇಟ್ ಕಂಪನಿಗಳು ಏನೋ ಹೋಗಿ ಸ್ಟೇ ತಗೊಂಡ್ಬಂದಿದೆ, ಮೀಟರ್ ರೇಟಲ್ಲಿ ನಾವು ಓಡ್ಸಕ್ಕಾಗಲ್ಲ ಅಂತ. ಸೊ ಮೊನ್ನೆ ಅದನ್ನೇ ಮಾತಾಡಿದ್ವಿ. ಆ ರೇಟ್ಗೆ ಕಂಪನಿಗಳು ಲೂಟಿ ಮಾಡ್ತಾ ಇದೆ ಅಂತಂದ್ರೆ ಸರ್ಕಾರದ ಕಡೆಯಿಂದ ಸರ್ಕಾರಿ ವಕೀಲರು ಈ ಅಗ್ರಿಗೇಟ್ ಕಂಪನಿಗಳು 7-8 ವರ್ಷದಿಂದ ಸ್ಟೇ ತಗೊಂಡಿದ್ದಾರಂತೆ. ಸ್ಟೇ ವೆಕೇಟ್ ಮಾಡಿಸ್ಬೇಕಾಯ್ತು. ಮೊನ್ನೆ ಅದನ್ನೇ ನಾವು ಹೇಳಿದ್ವಿ. ನಾವೇನು ಅಗ್ರಿಗೇಟ್ ಕಂಪನಿಗಳ ಜೊತೆ ನನಗೇನೋ ಅವ್ರು ದುಡ್ಡು ಮಾಡ್ಕೊಳಕ್ಕೆ ನಾವೇನು ಹೇಳ್ತಾ ಇಲ್ಲ. ನಾವ್ ಹೇಳಿದ್ದು ಸಾರಿಗೆ ಸಚಿವರಿಗೆ ಸ್ಟೇ ಇದೆ ಅಂತ ಸಾರಿಗೆ ಸಚಿವರು ಹೇಳಿದ್ರು. ಈ ಅಗ್ರಿಗೇಟ್ ಕಂಪನಿಗಳ ಮೇಲೆ ನಾವು ಕಾನೂನು ಎನ್ಫೋರ್ಸ್ಮೆಂಟ್ ಮಾಡಕ್ಕಲ್ಲ, ಅವ್ರು ಸ್ಟೇ ತಗೊಂಡ್ಬಂದು ಓಡಿಸ್ಕೊಂತ ಇದಾರೆ ಅಂತ. ಸೊ ನಾವು ಕೇಳಿದೇನು ಅಂತಂದ್ರೆ, ಈಗ ಡಿ ಕೆ ಶಿವಕುಮಾರ್ಗೆ, ಸಿದ್ದರಾಮಯ್ಯನವ್ರಿಗೆ ಕಪಿಲ್ ಸಿಬಲ್ ಅಪಿಯರ್ ಆಗ್ತಾರೆ, 3 ಕೋಟಿ 4 ಕೋಟಿ ಫೀಸ್ ಕೊಡ್ತಾರೆ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕಪಿಲ್ ಸಿಬಲ್ ಕರ್ಕೊಂಡ್ಬಂದು ರೆಪ್ರೆಸೆಂಟ್ ಮಾಡಿಸಿ, ಅಲ್ಲಿ ಒಂದು ಒಳ್ಳೆ ವಕೀಲರು, ಕಾಂಪಿಟೇಟಿವ್ ವಕೀಲರು, ಎಲ್ಲರೂ ಗೆಲ್ಲಕ್ಕಾಗಲ್ಲ ಕೇಸು. ಸೊ ಅವ್ರನ್ನ ಕರ್ಕೊಂಡ್ಬಂದು ನಿಲ್ಸಿ ಈ ಸ್ಟೇನ ವೆಕೇಟ್ ಮಾಡಿಸಿ, ಸಾರ್ವಜನಿಕ ಹಿತಾಸಕ್ತಿಲಿ ಅವ್ರಿಗೊಂದು 3 ಕೋಟಿ ಕೊಡಿ ಅಂತಂದ್ವಿ. ಏನ್ ತಪ್ಪಿದೆ? ಈಗ ಸಾರಿಗೆ ಸಚಿವರು ಕೆಲಸ ಮಾಡಿಲ್ಲ, ಸರ್ಕಾರ ಕೆಲಸ ಮಾಡಿಲ್ಲ ಅಂದ್ರೆ ಅದನ್ನ ಜನಗಳ ಮೇಲೆ ಬ್ಲೇಮ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಈಗ ಸಿಎಂ ಮೇಲೆ, ಡೆಪ್ಯೂಟಿ ಸಿಎಂ ಮೇಲೆ ಕೇಸ್ಗಳು ಬಂದ್ರೆ, ಮೂಡ ಕೇಸಲ್ಲಿ ಸಿದ್ದರಾಮಯ್ಯ ಮೇಲೆ 3 ಕೋಟಿ 4 ಕೋಟಿ ಫೀಸ್ಗಳು ಕೊಟ್ಟು ಕಪಿಲ್ ಸಿಬಲ್ ಕರ್ಕೊಂಡ್ಬರ್ತಾರೆ. ಸಾರ್ವಜನಿಕ ಹಿತಾಸಕ್ತಿ ರಾಮಲಿಂಗಾರೆಡ್ಡಿ ಕರ್ಕೊಂಡ್ಬಂದು ನಿಲ್ಸ್ಲಿ, ಅಲ್ಲಿ ಅಷ್ಟೇನ ವೆಕೇಟ್ ಮಾಡಿಸ್ಲಿ. ಯಾರು ಬೇಡ ಅಂದಿದ್ದು? 6-7 ವರ್ಷದಿಂದ ಲೂಟಿ ಮಾಡ್ತಾವ್ರೆ ಅಂತಂದ್ರೆ ಅದನ್ನ ಹೇಳಕ್ಕೆ ಈ ಸಾರಿಗೆ ಸಚಿವರೇ ಬೇಕಾ ನಮ್ಗೆ? ಅದನ್ನ ವೆಕೇಟ್ ಮಾಡಿಸೋ ಜವಾಬ್ದಾರಿ ಸಾರಿಗೆ ಸಚಿವರ ಮೇಲೆ ಇಲ್ವಾ? ಅಥವಾ ಏನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ? ಅಗ್ರಿಗೇಟ್ ಕಂಪನಿಗಳು ಏನಾದ್ರು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗಳಿಗೆ ಸಾರಿಗೆ ಸಚಿವರಿಗೆ ಏನೋ ತುಂಬಾ ಕ್ಲೋಸಾ? ಅದಕ್ಕೋಸ್ಕರ ಇವ್ರ ಏನೋ ವೆಕೇಟ್ ಮಾಡಿಸಿಲ್ವಾ? ಅಡ್ಜಸ್ಟ್ಮೆಂಟ್ ಅಗ್ರಿಗೇಟ್ ಕಂಪನಿಗಳಿಗೂ ಸಾರಿಗೆ ಸಚಿವರಿಗೆ ಏನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ? ಪ್ರಶ್ನೆ ಜನ ಕೇಳ್ತಾ ಇದಾರೆ ಇದನ್ನ. ನನ್ಗೆ ಯಾರೋ ಹೇಳಿದ್ರು ಬ್ರೀಫ್ ಕೇಸ್ಗಳು ಹೋಯ್ತಾ ಇದೆ, ಅದಕ್ಕೆ ವೆಕೇಟ್ ಆಗಿಲ್ಲ ಅಂತ. ಸಾರಿಗೆ ಸಚಿವರು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ಬೇಕು. ಇಲ್ಲ ತನಿಖೆ ಮಾಡ್ಸೋಣ. ಸಿಬಿಐ ಏನು ಪೊಲೀಸೇ ಅಂತಿಲ್ಲ, ಸಿಬಿಐ ಇದೆ, ಇಡಿ ಇದೆ, ಸಾರಿಗೆ ಸಚಿವರನ್ನೇ ತನಿಖೆ ಮಾಡ್ಸೋಣ. ಅಕಸ್ಮಾತ್ ಈ ಅಗ್ರಿಗೇಟ್ ಕಂಪನಿಗಳವರು ಬ್ರೀಫ್ ಕೇಸ್ ಕೊಡ್ತಾ ಅವ್ರೆ ಅಂತ ಹೇಳ್ತಾರೋ ಮತ್ ನಿಜ ಇದ್ರೆ ಸಾರಿಗೆ ಸಚಿವ ಅವ್ರ ಮೇಲೆ ಬ್ಲೇಮ್ ಇದೆ. ಸಾಕಷ್ಟು ಸಂಘಗಳು ಹೇಳ್ತವೆ, ಇವ್ರ ಸಂಘಗಳೇ ಹೇಳ್ತವೆ, ಸರ್ ತಿಂಗಳು ಅಗ್ರಿಗೇಟ್ ಕಂಪನಿಗಳು ಬ್ರೀಫ್ ಕೇಸ್ ಕೊಡ್ತಾವ್ರೆ, ಹಂಗಾಗಿನೇ ಸಾರಿಗೆ ಸಚಿವರು ಆ ಒಂದು ಸ್ಟೇನ ಅಗ್ರಿಗೇಟ್ ಕಂಪನಿಗಳ ಮೇಲೆ ತಗೊಂಡ್ರ ಸ್ಟೇನ, ಯಾಕಂದ್ರೆ ಈ ಮೀಟರ್ ರೇಟು ಎನ್ಫೋರ್ಸ್ಮೆಂಟ್ ಮಾಡಿದಂಗೆ ಅವ್ರು ಸ್ಟೇ ತಗೊಂಡಿದ್ದಾರೆ. ಅಷ್ಟೇನ ಬೇಕು ಅಂತಾನೆ ವೆಕೇಟ್ ಮಾಡಿಸಿಲ್ಲ, ಸರ್ಕಾರಕ್ಕೆ ಇಚ್ಛೆ ಇಲ್ಲ.